ನಮಸ್ಕಾರ ವೀಕ್ಷಕರೇ, ಏಮ್ ಹಾಸ್ಪಿಟಲ್ ಪ್ರೆಸೆಂಟ್ಸ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿ ಹಾಗೆ ರೋಬೋಟಿಕ್ ಲೇಸರ್ ಥೆರಪಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ಥೆರಪಿಗಳನ್ನ ಡಿಸ್ಕ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಮಂಡಿ ನೋವಾಗಿರ್ಬೋದು, ಬೆನ್ನು ನೋವಾಗಿರ್ಬೋದು, ಈ ನೋವುಗಳಿಗೆ ಕೊಡ್ತಾರಂತೆ. ಹೇಗಿರುತ್ತೆ ಈ ಥೆರಪಿಯ ಪ್ರೋಸೆಸ್ ಏನಿರುತ್ತೆ, ಯಾವ ರೀತಿ ಕೊಡಲಾಗುತ್ತೆ ಈ ಥೆರಪಿಗಳನ್ನ ತಿಳ್ಕೊಳ್ಳೋಣ. ಇದೇ ಹೊತ್ತಿನ ವಿಶೇಷ ನಿತ್ಯ ಸಂಜೀವಿನಿ. ನಾನು ಶ್ರುತಿ ಯುಗರಾಜ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಏಮ್ ಹಾಸ್ಪಿಟಲ್ ವೈದ್ಯರಾಗಿರುವಂತಹ ಡಾಕ್ಟರ್ ಗೌತಮ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಡಾಕ್ಟರ್, ಈ ರೋಬೋಟಿಕ್ ಲೇಸರ್ ಥೆರಪಿ ಆಗಿರ್ಬೋದು ಅಥವಾ ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿ ಆಗಿರ್ಬೋದು, ಜನಗಳಿಗೆ ಗೊತ್ತೇ ಇರೋದಿಲ್ಲ ಈ ಥೆರಪಿಗಳ ಬಗ್ಗೆ. ಇದು ಹೇಗೆ ಯೂಸ್ ಆಗುತ್ತೆ ಅಂದರೆ ಮಂಡಿ ನೋವಾಗಿರ್ಬೋದು ಅಥವಾ ಡಿಸ್ಕ್ ಪ್ರಾಬ್ಲಮ್ ಆಗಿರ್ಬೋದು, ಬೆನ್ನು ನೋವಾಗಿರ್ಬೋದು, ಈ ನೋವುಗಳಿಗೆ ಯಾವ ರೀತಿ ಸಕಾರಾತ್ಮಕ ಶಕ್ತಿ ಅಥವಾ ಟ್ರೀಟ್ಮೆಂಟ್ ಕೊಡುತ್ತೆ ಈ ಥೆರಪಿಗಳು? ಮೇಡಮ್, ಇವಾಗ ಏನು ಅಂತಂದರೆ ಒಂದೊಂದು ಕಾಯಿಲೆಗೆ ಒಂದೊಂದು ಥರದ ಚಿಕಿತ್ಸೆ ಇರುತ್ತೆ. ಬಿಕಾಸ್ ಏನಂತಂದರೆ ಇವಾಗ ಏನು ಕಾರಣದಿಂದ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಫಸ್ಟ್ ಅದನ್ನು ಕಂಡು ಹಿಡಿದು ಅದಕ್ಕೆ ತಕ್ಕಂತೆ ಚಿಕಿತ್ಸೆ ಮಾಡಿದ್ರೇ ಅದು ಕಂಪ್ಲೀಟ್ ಆಗಿರುವಂಥ ಒಂದು ಟ್ರೀಟ್ಮೆಂಟ್ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ ಆ ಟ್ರೀಟ್ಮೆಂಟ್ ತಗೊಳ್ಳುವಾಗ ಮಾತ್ರ ಸ್ವಲ್ಪ ನಿಮಗೆ ರಿಲೀಫ್ ಇರೋದು, ಮತ್ತು ತಿರ್ಗಾ ಪ್ರಾಬ್ಲಮ್ ಬರುವಂಥ ಸಂದರ್ಭ ಇರುತ್ತೆ. ಸೊ ಇದರಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇರಬೇಕಾದ್ರೆ ನಮ್ಮಲ್ಲಿರುವಂಥ ರೋಬೋಟಿಕ್ ಲೇಸರ್ ಹಾಗೂ ಸ್ಪೈನಲ್ ಡಿಕಂಪ್ರೆಷನ್ ಮೆಷಿನ್ ಏನಿದೆ, ಇದು ಆ ಸಿಮ್ಟಮ್ಸ್ ಲಕ್ಷಣಗಳನ್ನು ಮಾತ್ರ ಟ್ರೀಟ್ಮೆಂಟ್ ಮಾಡೋದು ಅಲ್ಲದೆ ಏನು ಕಾರಣದಿಂದ ಪ್ರಾಬ್ಲಮ್ ಬರ್ತಾ ಇದೆ ಆ ಕಾರಣನ ಟ್ರೀಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬೇಸಿಕಲಿ ಏನು ಅಂತಂದರೆ ನಿಮ್ಮದು ಬಾಡಿನಲ್ಲಿ ಏನೇ ಒಂದು ಕಾಯಿಲೆ ಬಂದಾಗ ನಿಮ್ಮ ಶರೀರದಲ್ಲಿ ಅದನ್ನು ವಾಸಿ ಮಾಡ್ಕೊಳ್ಳುವಂಥ ಒಂದು ಕೆಪಾಸಿಟಿ ಇರುತ್ತೆ. ಬಿಕಾಸ್ ಯಾವುದೇ ಒಂದು ಈವನ್ ಒಂದು ಮುಳ್ಳು ತರಚಿದ್ರೂ ಕೂಡ ಒಂದು ವಾರದ ಒಳಗೆ ನಮ್ಮ ಶರೀರದಲ್ಲಿ ಏನು ಅಂತಂದರೆ ಅದು ವಾಸಿ ಆಗುತ್ತೆ. ಸೊ ಈ ಒಂದು ಹೀಲಿಂಗ್ ಕೆಪಾಸಿಟಿನ ಇನ್ನಷ್ಟು ಜಾಸ್ತಿ ಮಾಡೋಕ್ಕೆ ನಮ್ಮಲ್ಲಿ ಇರುವಂಥ ಮೆಷಿನ್ಸ್ಗಳು ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಈ ಚಿಕಿತ್ಸೆ ಏನಿದೆ ಈ ವಾಸಿ ಆಗೋದು ನಿಮ್ಮದು ಶರೀರದಲ್ಲೇ ನ್ಯಾಚುರಲಿ ಆಗ್ತಾ ಇದೆ. ಸೊ ಇದಕ್ಕೆ ನ್ಯಾಚುರಲಿ ವಾಸಿ ಆದರೆ ಮತ್ತೆ ತಿರ್ಗಾ ಫ್ಯೂಚರ್ನಲ್ಲಿ ಈ ಥರ ಪ್ರಾಬ್ಲಮ್ ಪದೇ ಪದೇ ಬರುವಂಥ ಸಂದರ್ಭ ಇರೋದಿಲ್ಲ. ಓಕೆ, ಈ ರೋಬೋಟಿಕ್ ಲೇಸರ್ ಥೆರಪಿಯನ್ನು ಯಾವ ನೋವುಗಳಿಗೆ ಪರ್ಟಿಕ್ಯುಲರ್ ಇಂಥದೇ ನೋವಿಗೆ ಕೊಡಲಾಗುತ್ತೆ ಅಂತ ಹೇಳ್ತೀರಾ ಅಥವಾ ಎಲ್ಲ ನೋವಿಗೂ ಕೊಡ್ತೀರಾ? ಮೇಡಮ್, ಇದರಲ್ಲಿ ಇವಾಗ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ನಾನು ಆವಾಗಲೇ ಹೇಳ್ದಂಗೆ ನಮ್ಮದು ಶರೀರದಲ್ಲಿರುವಂಥ ಆ ಹೀಲಿಂಗ್ ಕೆಪಾಸಿಟಿನ ಇನ್ನಷ್ಟು ಜಾಸ್ತಿ ಮಾಡೋಕ್ಕೆ ಉಪಯೋಗ ಮಾಡೋದು. ಸೊ ಇದರಲ್ಲಿ ಒಂದು ಏರಿಯಾದಲ್ಲಿ ನಿಮಗೆ ನೋವಿದೆ ಅಂತಂದರೆ ಡೆಫಿನೆಟ್ ಆಗಿ ಅಲ್ಲಿ ಏನಾದರೂ ಮೂಳೆ ಸವತ ಆಗಿರೋದು ಅಥವಾ ಏನಾದರೂ ಏಟು ಬಿದ್ದಿರೋದು, ಸೆಲ್ಸ್ಗಳಲ್ಲಿ ಇನ್ಫ್ಲಮೇಷನ್ ಇರೋದು, ಸೆಲ್ಸ್ಗಳಲ್ಲಿ ನಿಶಕ್ತಿ ಇರೋದು, ಅಥವಾ ಒಂದು ಪರ್ಟಿಕ್ಯುಲರ್ ಏರಿಯಾಕ್ಕೆ ರಕ್ತ ಸಂಚಾರ ಕಡಿಮೆ ಇರೋದು, ಸೊ ಈ ಥರ ಕಾರಣಗಳಿಂದ ಇರಬಹುದು. ಸೊ ಇದಕ್ಕೆ ಏನಂತಂದರೆ ಆ ಒಂದು ಫ್ಯಾಕ್ಟರ್ಸ್ಗಳನ್ನು ಕ್ಲಿಯರ್ ಮಾಡಿದ್ರೆ, ಇವಾಗ ಏನಂತಂದರೆ ಆ ಒಂದು ಪರ್ಟಿಕ್ಯುಲರ್ ಜಾಯಿಂಟಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಿದ್ರೆ, ಆ ಸೆಲ್ಸ್ಗಳಿಗೆ ಎನರ್ಜಿ ಜಾಸ್ತಿ ಉತ್ಪಾದನೆ ಮಾಡಿದ್ರೆ, ಅಲ್ಲಿ ನ್ಯೂಟ್ರಿಷನ್ ಮತ್ತು ಆಕ್ಸಿಜನ್ ಜಾಸ್ತಿ ಪ್ರೊವೈಡ್ ಮಾಡಿದ್ರೆ ನಮ್ಮದು ಬಾಡಿನಲ್ಲಿ ಇರುವಂಥ ಹೀಲಿಂಗ್ ಏನಿದೆ ಇನ್ನಷ್ಟು ಜಾಸ್ತಿಯಾಗಿ ಅದು ಕೆಲಸ ಮಾಡುತ್ತೆ. ಸೊ ಇದರಲ್ಲಿ ಏನಂತಂದರೆ ಕತ್ತಿಂದ ಕೆಳಗಡೆ ಇರುವಂಥ ಆಲ್ಮೋಸ್ಟ್ ಎಲ್ಲ ಜಾಯಿಂಟ್ಸ್ಗಳಿಗೂ ಕೂಡ ನಮ್ಮಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು. ಈ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಇವನ್ ಇವಾಗ ಆಸ್ಟಿಯೋಆರ್ಥರೈಟಿಸ್ ಕೇಸಸ್ ಇರ್ಬೋದು, ಅಥವಾ ಏನಾದರೂ ಏಟ್ ಬಿದ್ದು ಎಲ್ಲಾದರೂ ಬಿದ್ದು ಅಥವಾ ಮಸಲ್ಸ್ಗಳಲ್ಲಿ ಏನಾದರೂ ಇನ್ಫ್ಲಮೇಷನ್ ಇದ್ದು ನಿಮಗೆ ಪೇಯ್ನ್ ಬಂದಿರುವಂಥ ಕಾಯಿಲೆಗಳಿರ್ಬೋದು. ಸೊ ಇದನ್ನೆಲ್ಲ ಏನಂತಂದರೆ ಒಂದು ಪರ್ಟಿಕ್ಯುಲರ್ ಸಿಟ್ಟಿಂಗ್ಸ್, ಒಂದು ಡೆಫಿನೆಟ್ ಆಗಿ ಸ್ಪೆಸಿಫಿಕ್ ಆಗಿ ಕೆಲವು ಸಿಟ್ಟಿಂಗ್ಸ್ ಇರುತ್ತೆ. ಸೊ ಇಂಥ ಸಿಟ್ಟಿಂಗ್ಸನ್ನು ತಗೊಂಡ್ರೆ ಕಂಪ್ಲೀಟ್ ಆಗಿ ಆ ಪ್ರಾಬ್ಲಮ್ನ ವಾಸಿ ಮಾಡ್ಕೊಳ್ಬೋದು. ಓಕೆ ಡಾಕ್ಟರ್, ಇನ್ನು ಆಕ್ಸಿಡೆಂಟ್ಗಳಲ್ಲಿ ಮೂಳೆ ಮುರಿತ ಆಗಿರುತ್ತೆ, ಮತ್ತು ಕೆಲವೊಂದು ಡಯಾಬಿಟಿಸ್ ಪೇಷಂಟ್ಗೆ ಏನಾಗುತ್ತೆ ಗಾಯ ಆಗಿದ್ದು ಮಾಯೋದೇ ಇರೋಲ್ಲ, ಆ ಜಾಗದಲ್ಲಿ ತುಂಬ ಪೇಯ್ನ್ ಬರೋದಾಗಿರ್ಬೋದು, ಈ ಥರ ಆಗ್ತಾ ಇರುತ್ತೆ. ಈ ಥರ ಪೇಷಂಟ್ಗೆ ನೀವು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಿ? ಮೇಡಮ್, ಇವಾಗ ಏನಂತಂದರೆ ಒಂದು ಆಕ್ಸಿಡೆಂಟ್ ಆಗಿ ಫ್ರ್ಯಾಕ್ಚರ್ ಆಗಿರುವಂಥ ಕಂಡೀಷನಲ್ಲಿ ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತೂ ನಮ್ಮಲ್ಲಿ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ಅದಕ್ಕೆ ಏನಂತಂದ್ರೆ ಸೂಕ್ತವಾಗಿ ಆ ಒಂದು ಇವಾಗ ಬ್ಲೀಡಿಂಗ್ ಆಗಿದ್ದರೆ ಅಥವಾ ಅಲ್ಲಿ ಏನಾದರೂ ಒಂದು ಗಾಯ ಆಗಿದ್ದರೆ ಅದಕ್ಕೆ ಸೂಚರ್ ಹಾಕೋದಿರಲಿ, ಅಥವಾ ಎಲ್ಲಾದರೂ ಬೋನ್ ಫ್ರ್ಯಾಕ್ಚರ್ ಆಗಿದ್ದರೆ ಅದಕ್ಕೆ ಏನಾದರೂ ಇವಾಗ ಕಾಸ್ಟ್ ಹಾಕಬೇಕು ಅಂತಿದ್ರೆ ಅದನ್ನು ಇಮಿಡಿಯೇಟ್ ಆಗಿ ಮಾಡಬೇಕಾಗುತ್ತೆ. ಅದು ಅಲ್ಲದೆ ಒಂದ್ಸಲ ಹೀಲಿಂಗ್ ಆಗ್ತಾ ಇರಬೇಕಾದ್ರೆ ಆ ಹೀಲಿಂಗನ್ನು ಇನ್ನಷ್ಟು ಜಾಸ್ತಿ ಮಾಡೋಕ್ಕೆ, ಹಾಗೂ ಒಂದ್ಸಲ ಹೀಲಿಂಗ್ ಕಂಪ್ಲೀಟ್ ಆದಮೇಲೆ ಇನ್ನು ಪೇಯ್ನ್ ಬರದೇ ಇದ್ದಂಗೆ ಅಲ್ಲಿರುವಂಥ ಸ್ವೆಲ್ಲಿಂಗ್ ಕಡಿಮೆ ಮಾಡೋಕ್ಕೆ, ಹಾಗೂ ಅವ್ರದ್ದು ಮೂಮೆಂಟ್ಸ್ ಏನಿದೆ ಅದನ್ನು ತಿರ್ಗಾ ವಾಪಸ್ ಮಾಡೋಕ್ಕೆ ನಮ್ಮಲ್ಲಿ ಡೆಫಿನೆಟ್ ಈ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಜೊತೆಯಲ್ಲಿ ಕೆಲವು ಫಿಸಿಯೋಥೆರಪಿ ಎಕ್ಸಸೈಸ್ಗಳನ್ನು ಮಾಡೋದ್ರಿಂದ ಅದನ್ನು ಕಂಪ್ಲೀಟಾಗಿ ಅವರಿಗೆ ಆ ಮೂಮೆಂಟ್ಸ್ ಏನಿದೆ ಪ್ಲಸ್ ಆ ನೋವಿಲ್ಲದೆ ಆ ಮೂಮೆಂಟ್ಸನ್ನು ಮಾಡೋಕ್ಕೆ ಅವರಿಗೆ ಹೆಲ್ಪ್ ಮಾಡುತ್ತೆ. ಇನ್ನು ಡಯಾಬಿಟಿಕ್ ಪೇಷಂಟ್ಸ್ಗಳಲ್ಲಿ ನೀವು ನೋಡಿದ್ರೆ ಏನಂತಂದರೆ ಅವ್ರದ್ದು ಮೇಯ್ನ್ ಬೇಸಿಕ್ ಏನಂತಂದರೆ ಇವಾಗ ನ್ಯೂರೈಟಿಸ್ ಥರ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಇವಾಗ ಶುಗರ್ ಲೆವೆಲ್ಸ್ ಜಾಸ್ತಿ ಇರೋದ್ರಿಂದ ನರಗಳಲ್ಲಿ ಉರಿ ಥರ ಬರೋದು ಅಥವಾ ಏನೋ ಚುಚ್ಚದಂಗೆ ನೋವು ಬರೋದು. ಸೊ ಇಂಥ ಕಂಡೀಷನ್ಸಲ್ಲಿ ಏನು ಅಂತಂದರೆ ಬರೀ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ತಗೊಂಡ್ರೆ ಅವರಿಗೆ ಕಂಪ್ಲೀಟ್ ಆಗಿ ವಾಸಿ ಮಾಡೋಕ್ಕೆ ಕಷ್ಟ. ಇದ್ರ ಜೊತೆನಲ್ಲಿ ಏನು ಅಂತಂದರೆ ಏನು ಕಾರಣದಿಂದ ಅವ್ರಿಗೆ ಈ ಥರ ಪ್ರಾಬ್ಲಮ್ ಬಂದಿದೆ, ಅವ್ರದ್ದು ಇವಾಗ ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡೋದು, ಅದೇನು ಟ್ಯಾಬ್ಲೆಟ್ಸ್ ತೊಗೊಂಡಿರ್ಬೋದು, ಅಥವಾ ಡಯಟ್ ಮಾಡಿ ಅಥವಾ ಸ್ವಲ್ಪ ವಾಕಿಂಗ್ ಮಾಡಿ ಹೆಂಗಾದರೂ ಮಾಡಿ ಆ ಒಂದು ಶುಗರ್ ಲೆವೆಲನ್ನು ನಾರ್ಮಲ್ ಮಾಡಿ ಅದ್ರ ಜೊತೆನಲ್ಲಿ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಕೂಡ ತಗೊಂಡ್ರೆ ಡೆಫಿನೆಟ್ ಆಗಿ ಇನ್ನೂ ರಿಸಲ್ಟ್ಸ್ಗಳು ಇನ್ನಷ್ಟು ಚೆನ್ನಾಗಿರುತ್ತೆ. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಮನೋಜ್ ಮಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮನೋಜ್ ಅವರೇ. ನಮಸ್ತೆ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್.
ನನ್ನ Hello? ಬೈಕ್ ಒಂದು ಆಕ್ಸಿಡೆಂಟ್ ಆಗಿತ್ತು ಸರ್. ನಮಸ್ತೆ ನಮಸ್ತೆ ಸರ್, ಹೇಳಿ ಏನು ತೊಂದರೆ ಇದೆ? ಸರ್. ನನ್ನೊಂದು ಬೈಕ್ ಆಕ್ಸಿಡೆಂಟ್ ಆಗಿತ್ತು. ಓಕೆ ಒಂದು 10 years ಬ್ಯಾಕ್ ಆಯ್ತು. ಓಕೆ ರೋಡ್ ಹಾಕಿದ್ರು ಕಾಲಿಗೆ, ರೈಟ್ ಇದಕ್ಕೆ. ಹಾಂ ಅದು ಇವಾಗ ರೋಡ್ ತೆಗ್ದ್ಯಾರ ಈಗ. ಓಕೆ ಅದು ಇವಾಗ ಪೈನ್ ಬರ್ತಾ ಇದೆ ಸರ್, ನೋವು ಬರ್ತಾ ಇದೆ. ಸರ್, ಇದು ಪೇಯ್ನ್ ಅಂದ್ರೆ ಕಾಲಲ್ಲಿ ಎಲ್ಲಿ ಬರ್ತಾ ಇದೆ? ಮಂಡಿನಲ್ಲಿ ಬರ್ತಾ ಇದೆಯಾ ಅಥವಾ ಎಲ್ಲಿ? ಮಂಡಿ ಕಾಲು ಕಟ್ಟಾದ್ರೆ ನಮ್ಮ ಮಂಡ್ಯದ ಕೆಳಗೆ ಓಕೆ ಓಕೆ ಹಾಂ 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 ನಮ್ಮದು ವರ್ಕ್, ನಮ್ಮದು ವಿಡಿಯೋಗ್ರಾಫರ್ ಆಗಿ ಮಾಡ್ತಿದ್ದೇವೆ. ಓಕೆ ಹಾಂ ಅದು ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತೇವೆ ನಾವು ತುಂಬಾ ಓಕೆ ಹೊತ್ತು. ಹಾಂ ಸರ್, ಇದಕ್ಕೆ ಏನಾದರೂ ಟ್ಯಾಬ್ಲೆಟ್ಸ್ ಅಥವಾ ಟ್ರೀಟ್ಮೆಂಟ್ ಇವಾಗ ತಗೊಳ್ತಾ ಇದ್ದೀರಾ? ಇವಾಗ ಏನಿಲ್ಲ ಸರ್, ಕೆಲಸ ಬ್ಯಾಕ್ ಪೈನ್ ಬರ್ತದೆ ತುಂಬಾ. ಓಕೆ ಹಾಂ 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 ಸರ್, ಇದು ಇವಾಗ ನೋಡಿ, ಹಳೆ ಕಾಯಿಲೆ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಏನಂತಂದ್ರೆ ಇನ್ ಕೇಸ್ ಇವಾಗ ಯೂನಿಯನ್ ಕರೆಕ್ಟ್ ಆಗಿಲ್ಲ ಅಂತ ಇದ್ರೆ, ಅಲ್ಲಿ ಆ ಫ್ರ್ಯಾಕ್ಚರ್ ಏನಾದರೂ ಇದ್ದಿದ್ದು ಅದು ಕ್ಲಿಯರ್ ಆಗಿ ಹೀಲ್ ಆಗಿಲ್ಲ ಅಂತಂದ್ರೆ ಈ ಥರ ಪ್ರಾಬ್ಲಮ್ ಬರ್ಬೋದು. ಇದ್ರ ಜೊತೆನಲ್ಲಿ ಎಲ್ಲಾದರೂ ಮೂಳೆ ಸವೆತ ಜಾಸ್ತಿ ಆಗೋದ್ರಿಂದ ಆ ಜಾಯಿಂಟಲ್ಲಿ ಎಫ್ಯೂಷನ್ ಥರ ಅಲ್ಲಿ ನೀರು ತುಂಬಿಕೊಂಡಿರುವಂಥ ಕಂಡೀಷನ್ ಇರ್ಬೋದು. ಸೊ ನಿಮ್ಮದು ರಿಪೋರ್ಟ್ಸನ್ನು ತಗೊಂಡು ನಮ್ಮ ಸೆಂಟರ್ಗೆ ಒಂದ್ಸಲಿ ಭೇಟಿ ನೀಡಿ. ಬಿಕಾಸ್ ಇಲ್ಲಿ ಏನಂತಂದ್ರೆ ಈ ಹಳೆ ಕಾಯಿಲೆಗಳನ್ನು ಕೂಡ ವಾಸಿ ಮಾಡೋಕ್ಕೆ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಇದರಲ್ಲಿ ಏನಂತಂದರೆ 3 ಥರ ಮೋಡ್ ಇದೆ. ಒಂದು ಪೇಯ್ನ್ ರಿಲೀಫ್ಗೆ, ನೋವು ಕಡಿಮೆ ಮಾಡೋಕ್ಕೆ ಒಂದು ಮೋಡು, ಅಲ್ಲಿರುವಂಥ ಊತ ಕಡಿಮೆ ಮಾಡೋಕ್ಕೆ ಆ್ಯಂಟಿ ಇನ್ಫ್ಲಮೇಟ್ರಿ ಅಂತ ಒಂದು ಮೋಡು, ಅದ್ರ ಜೊತೆಯಲ್ಲಿ ಏನಂತಂದರೆ ಬಯೋಸ್ಟಿಮ್ಯುಲೇಷನ್ ಅಂತ ಒಂದು ಮೋಡ್ ಇರುತ್ತೆ. ಇದರಲ್ಲಿ ಏನಂತಂದರೆ ಡ್ಯಾಮೇಜ್ ಆಗಿರುವಂಥ ಸೆಲ್ಸ್ಗಳು ಈವನ್ ಹಳೆಯ ಗಾಯ ಆದರೂ ಕೂಡ ಅಲ್ಲಿ ಏನಂತಂದರೆ ಅದನ್ನು ಇನ್ನಷ್ಟು ಚೇತರಿಸ್ಕೊಳ್ಳೋಕ್ಕೆ ಈ ರೋಬೋಟಿಕ್ ಲೇಸರ್ ಏನಂತಂದರೆ ನಮ್ಮದು ಬಾಡಿನ ಸ್ಟಿಮ್ಯುಲೇಟ್ ಮಾಡುತ್ತೆ. ಇದ್ರ ಜೊತೆಯಲ್ಲಿ ಒಂದ್ಸಲಿ ಆ ಸ್ವೆಲ್ಲಿಂಗ್ ಮತ್ತು ಪೇಯ್ನ್ ಸ್ವಲ್ಪ ನಿಮಗೆ ಅಟ್ಲೀಸ್ಟ್ ಒಂದು 50% ಥರ ಕಡಿಮೆ ಆಯಿತು ಅಂತಂದರೆ ಇಲ್ಲಿ ಫಿಸಿಯೋಥೆರಪಿ ಎಕ್ಸಸೈಸ್ಗಳು ನಿಮಗೆ ಹೇಳ್ಕೊಡ್ತಾರೆ. ಇದು ಮಾಡೋದ್ರಿಂದ ಆ ಜಾಯಿಂಟಲ್ಲಿ ಸ್ಟೆಬಿಲಿಟಿ ಇನ್ನಷ್ಟು ಜಾಸ್ತಿ ಬರುತ್ತೆ. ಇದ್ರ ಜೊತೆನಲ್ಲಿ ಏನಾದರೂ ಹರ್ಬಲ್ ಸಪ್ಲಿಮೆಂಟ್ಸ್ ಥರ ನಿಮಗೆ ಬೇಕಾದರೆ ಅಥವಾ ಕ್ಯಾಲ್ಸಿಯಮ್ದು, ವೈಟಮಿನ್ ಡಿದು ಸಪ್ಲಿಮೆಂಟ್ಸ್ ಏನಾದರೂ ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿದು ಕೊರತೆ ಇದ್ದರೆ ಅದಕ್ಕೆ ಸಪ್ಲಿಮೆಂಟ್ಸ್ ಕೂಡ ಬೇಕಾದರೆ ನಮ್ಮಲ್ಲಿ ಪ್ರಿಸ್ಕ್ರೈಬ್ ಮಾಡ್ತೀವಿ. ಸೊ ಓವರ್ ಆಲ್ ಏನು ಅಂತಂದರೆ ಒಂದು ಜಾಯಿಂಟ್ ರಿಹ್ಯಾಬಿಲಿಟೇಷನ್ ಅಂತ ಆ ಪೇಯ್ನ್ ಮತ್ತು ಸಿಂಪ್ಟಮ್ಸ್ಗಳನ್ನು ಕಡಿಮೆ ಮಾಡೋದಲ್ಲದೆ ಫ್ಯೂಚರ್ಲ್ಲೂ ಕೂಡ ನಿಮ್ಗೆ ಈ ಥರ ಪ್ರಾಬ್ಲಮ್ ಬರ್ದಂಗೆ ನಮಗೆ ಹೆಲ್ಪ್ ಮಾಡ್ಬೋದು. ಥ್ಯಾಂಕ್ ಯು ಮನೋಜ್ ಅವರೇ. ಮತ್ತೊಬ್ರು ಕಾಲರ್ ಮನ್ಸೂರ್ ಚಿಕ್ಕಮಂಗ್ಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮನ್ಸೂರ್ ಅವರೇ. ಹಲೋ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಹಲೋ ಮೇಡಮ್, ಹೇಳ್ತೀನಿ. ಹಲೋ ಸರ್. ನಮಸ್ತೆ ಸರ್, ಹೇಳಿ, ಏನು ತೊಂದರೆ ಇದೆ? ನಮಸ್ತೆ ಸರ್, ನಮ್ಮ ಹೆಸರು ಮನ್ಸೂರ್ ಅಂತ, ಗರ್ಜೆಯಿಂದ. ಓಕೆ ಸರ್, ನನಗೆ ಕತ್ತಿನಲ್ಲಿ ನೋವಿದೆ ಸ್ವಲ್ಪ. Okay. ತುಂಬಾ 6 ತಿಂಗಳಿಂದ ನೋವಿದೆ. ಓಕೆ ಅದು ಸರ್, ಆ ನೋವಿಗೆ ಸ್ವಲ್ಪ ಈ ತರ ಕೈಯಲ್ಲಿ ಇದ್ ಮಾಡಿ ಏನಾರ ಹಚ್ಚಿ ಒಂದ್ ಪಟ್ಟ ಹಾಕಿದ್ರೆ ಓಕೆ ಅದು ನೋವು ಸರಿ ಆಗತ್ತೆ. ಓಕೆ ಮತ್ತೆ ಅದು ಸ್ವಲ್ಪ ದಿನ, 1 ವಾರ ಆದ್ಮೇಲೆ ಅದು ತೆಗೆದ್ಮೇಲೆ ಮತ್ತೆ ಅದೇ ತರ ನೋವು ಬರುತ್ತಲ್ಲ ಸರ್. ಓಕೆ ಹಾಂ 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 ಸರ್, ಇದು ಎಷ್ಟು ವರ್ಷದಿಂದ ಇದೆ ಸರ್ ನಿಮ್ಗೆ ಈ ಥರ ಪ್ರಾಬ್ಲಮ್? ಸರ್, ಇದು ನನಗೆ ಸುಮಾರು ಒಂದು 6 ತಿಂಗಳಿಂದ ಇದೆ ಸರ್. 6 ತಿಂಗಳಿಂದ. ಏನಾದ್ರೂ ಇದಕ್ಕೆ ಕಾರಣ ಇದೆಯಾ? ಎಲ್ಲಾದ್ರೂ ಬಿದ್ದಿರೋದು ಅಥವಾ ಏಟ್ ಸರ್ ಇಲ್ಲ ಸರ್, ಯಾವ್ದು ಆ ಥರ ಏನಿಲ್ಲ. ಸರ್, ಏನ್ ಕೆಲಸ ಮಾಡ್ತೀರಾ? ಏನಾದ್ರೂ ವೆಯ್ಟ್ ಎತ್ತೋದು ಕೆಲಸ ಮಾಡ್ತೀರಾ? ಸರ್, ಮೊದ್ಲು ನಾನು ವೆಯ್ಟ್ ಎತ್ತ ಕೆಲಸ ಮಾಡ್ತಿದ್ದೆ ಸರ್. ಇವಾಗ ನಾನು 2 ವರ್ಷದಿಂದ ಗಾಡಿ ಓಡಿಸ್ತಾ ಇದೀನಿ ಸರ್. ಓಕೆ ಹಾಂ 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 ಸರ್, ಇವಾಗ ಒಂದ್ಸಲಿ ನಿಮ್ದು ಕೈಗಳಿಗೆ ಏನಾದ್ರೂ ಜೋಮ್ ಬರ್ತಾ ಇದೆಯಾ ಕತ್ತಿಂದ? ಇಲ್ಲ ಸರ್, ಆ ತರ ಏನಿಲ್ಲ. ಅದು ಒಂಥರ ಇದು ಗಂಟಾದಂಗ್ ಆಗಿದೆ ಸರ್ ಹಿಂದೆಗಡೆ, ಓಕೆ ಹಾಂ ರೈಟ್ ಸೈಡ್ ಅಲ್ಲಿ. ಓಕೆ ಸರ್, ಇದು ಒಂದು ಪರ್ಟಿಕ್ಯುಲರ್ ಜಾಯಿಂಟ್ ಅಲ್ಲಿ ನಿಮಗೆ ಪೇಯ್ನ್ ಬರಬೇಕು ಅಂತಂದ್ರೆ ಅಲ್ಲಿ ಏನು ಅಂತಂದ್ರೆ ಸ್ಟ್ರೈನ್ ಜಾಸ್ತಿ ಆಗಿರುತ್ತೆ, ಅಲ್ಲಿರುವಂಥ ಮೂಳೆಗಳಲ್ಲಿ ಸವೆತ ಜಾಸ್ತಿ ಆಗಿರ್ಬೋದು. ಸೊ ಇದರಿಂದ ಏನಂತಂದ್ರೆ ನಿಧಾನಕ್ಕೆ ಈ ಥರ ನೋವುಗಳು ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇದಕ್ಕೆ ನೀವು ಇವಾಗ ಪಟ್ಟ ಹಾಕಿದ್ರೆ ಸದ್ಯಕ್ಕೆ ರಿಲೀಫ್ ಬರ್ತಾ ಇದೆ, ಮತ್ತೆ ನಿಮಗೆ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದ್ರೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ಇದಕ್ಕೆ ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ, ನಡೀತಾ ಇಲ್ಲ. ಇದು ಏನು ಕಾರಣದಿಂದ ನಿಮಗೆ ಪ್ರಾಬ್ಲಮ್ ಬರ್ತಾ ಇದೆ ಆ ಕಾರಣ ವಾಸಿ ಆಗ್ತಾ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ ಒಂದು MRI ಮಾಡಿಸಿ. ಬಿಕಾಸ್ ಏನಾದರೂ ಡಿಸ್ಕ್ ಬಲ್ಜ್ದು ಏನಾದರೂ ಪ್ರಾಬ್ಲಮ್ ಇದೆಯಾ, ಅಲ್ಲ ಬರೀ ಮಸಲ್ಸ್ಗಳಲ್ಲಿ ಮಾತ್ರ ನೋವಿದೆಯಾ ಅಂತ ನಮಗೆ ಇದರಿಂದ ತಿಳ್ಕೊಬೋದು. ಸೊ ಇದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೂಡ ಮಾಡ್ಬೋದು. ಇನ್ ಕೇಸಲ್ಲಿ 2 ಮೂಳೆ ಮಧ್ಯೆ ಇರುವಂಥ ಡಿಸ್ಕ್ ಏನಿದೆ, ಕುಷನ್ ಥರ ಇರುತ್ತೆ ಒಂದು ಕಾರ್ಟಿಲೇಜ್, ಅದು ನಾರ್ಮಲ್ ಜಾಗದಿಂದ ಜರುಗಿದ್ರೆ ಆ ನಾರ್ಮಲ್ ಕಾರ್ಟಿಲೇಜನ್ನು, ಆ ಡಿಸ್ಕನ್ನು ತಿರ್ಗಾ ಅದ್ರ ನಾರ್ಮಲ್ ಜಾಗದಲ್ಲಿ ಮಾಡಲೇಬೇಕಾಗುತ್ತೆ. ಯಾವ ತನಕ ಆ ಟ್ರೀಟ್ಮೆಂಟ್ ಮಾಡಲ್ಲ ನಿಮಗೆ ಪ್ರಾಬ್ಲಮ್ ಕೂಡ ಕಂಪ್ಲೀಟ್ ಆಗಿ ಹೀಲ್ ಆಗಲ್ಲ. ಅಥವಾ ಬರೀ ಇದು ಮಸಲ್ಸಲ್ಲಿ ಮಾತ್ರ ಸ್ಪ್ಯಾಸಮ್ ಇದೆ ಅಂತಂದರೆ ನಮ್ಮಲ್ಲಿ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಮಾತ್ರ ತೊಗೊಂಡು ಅದ್ರ ಜೊತೆನಲ್ಲಿ ನಿಮಗೆ ಫಿಸಿಯೋಥೆರಪಿ ಎಕ್ಸಸೈಸ್ ಮಾಡಿ ಅದನ್ನು ಕಂಪ್ಲೀಟ್ ಆಗಿ ಹೀಲ್ ಮಾಡ್ಕೊಳ್ಬೋದು. ಸೊ ಫಸ್ಟ್ ಒಂದು MRI ಮಾಡಿಸಿ ಆ ರಿಪೋರ್ಟ್ಸನ್ನು ತಗೊಂಡು ನಮ್ಮ ಸೆಂಟರ್ಗೆ ಭೇಟಿ ಮಾಡಿ ಕಂಪ್ಲೀಟ್ ಆಗಿ ಇದನ್ನು ಹೆಂಗೆ ಟ್ರೀಟ್ಮೆಂಟ್ ಮಾಡಬೇಕು, ಇದಕ್ಕೆ ಯಾವ ಥರ ಎಕ್ಸಸೈಸ್ ಮಾಡಬೇಕು ಅಂತ ಅಲ್ಲಿ ಹೇಳ್ತೀವಿ. ಥ್ಯಾಂಕ್ ಯು ಮನ್ಸೂರ್ ಅವರೇ. ಮತ್ತೊಬ್ರು ಕಾಲರ್ ವಿಮಲಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ವಿಮಲಾ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿಮ್ಮ. ಹಲೋ ಸರ್. ನಮಸ್ತೆ ಮೇಡಮ್, ಹೇಳಿ, ಏನು ತೊಂದರೆ ಇದೆ? ನಮಸ್ತೆ ಸರ್. ಸರ್, ನಾನು ಮಾಸ್ಟರ್ ಹಾಕಿ ತಗೊಂಡಿದ್ದೆ ಸರ್ ಹೊಟ್ಟೆಗೆ. ಹಾಂ, ಅದಾದ್ಮೇಲೆ 6 ತಿಂಗಳ ಪೈಪ್ ಹಾಕಿದ್ದು ಫುಡ್ ಪೈಪ್ ಹೊಟ್ಟೆಗೆ. ಆಮೇಲೆ ಫುಡ್ ಪೈಪ್ ತೆಗೆದ್ಬಿಟ್ಟು ನಮ್ಗೆ ಆಪರೇಷನ್ ಮಾಡಿದ್ದಾರೆ ಸರ್. ಹಾಂ, ಇವಾಗ ಅವಾಗಿಂದ ಅಷ್ಟೇ ಸರ್, ಏನಾದ್ರೂ ಸ್ವಲ್ಪ ಹೊಟ್ಟೆಗೆ ಏನಾದ್ರು ತಗೊಂಡ್ರೆ ಬಾಡಿ ಫುಲ್ ಪೇನ್ ಆಗ್ಬಿಡುತ್ತೆ ಸರ್. ಓಕೆ ಹಾಂ ಹಾಂ ಅವಾಗ ಬಾಡಿ ಮಸಾಜ್ ಮಾಡ್ಬೇಕು, ಇಲ್ಲಾಂದ್ರೆ ಬಿಸಿನೀರು ಇಟ್ಕೊಬೇಕು, ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲಂತಂದ್ರೆ ಮೈಕೈ ಎಲ್ಲ ಫುಲ್ ಹಿಂಡ್ದಂಗ್ ಆಗೋದು, ಮೈಕೈ ಎಲ್ಲ ನೋವು ಬರೋದು, ವಾಮಿಟ್ ಬಂದಂಗ್ ಆಗೋದು, ಈ ತರ ಎಲ್ಲ ಆಗುತ್ತೆ ಸರ್. ಇವಾಗ ಫುಡ್ ಪೈಪ್ ಹೊಟ್ಟೆ ತೆಗೆದ್ಬಿಟ್ಟು ಫುಡ್ ಪೈಪ್ ತಗೊಂಡ್ಬಂದು ಕಟ್ಟಾಕಿ ಜಾಯಿಂಟ್ ಮಾಡಿದ್ದಾರೆ ಸರ್. ಓಕೆ ಹಾಂ ಹಾಂ ಮೇಡಮ್, ಇದರಲ್ಲಿ ನೀವೇನು ಅಂತಂದ್ರೆ ಇವಾಗ ಮಲ್ಟಿಪಲ್ ಜಾಯಿಂಟ್ಸ್ ಅಲ್ಲಿ ನಿಮಗೆ ಪೇಯ್ನ್ ಬರ್ತಾ ಇದೆ ಅಂತಂದ್ರೆ
ನಮ್ಮಲ್ಲಿ ಇದನ್ನ ಎಲ್ಲ ಜಾಯಿಂಟ್ಸ್ಗಳಿಗೆ ಒಂದೇ ಸಲ ಟ್ರೀಟ್ಮೆಂಟ್ ಮಾಡೋಕ್ಕೆ ಕಷ್ಟ. ಬಿಕಾಸ್ ಏನಂತಂದ್ರೆ ಇದು ಯಾವ ಕಾರಣದಿಂದ ಬಂದಿದೆ ಅಂತ ಫಸ್ಟ್ ಕಂಡು ಹಿಡಿಬೇಕಾಗುತ್ತೆ. ಇನ್ ಕೇಸ್ ರುಮಟಾಯ್ಡ್ ಆರ್ಥರೈಟಿಸ್ ಥರ ಪ್ರಾಬ್ಲಮ್ ಇದ್ದರೆ ಅಥವಾ ಯೂರಿಕ್ ಆಸಿಡ್ ಲೆವೆಲ್ಸ್ ನಿಮ್ಮದು ಬ್ಲಡಲ್ಲಿ ಜಾಸ್ತಿ ಆಗಿದ್ರೆ ಇದರಿಂದ ಕೂಡ ಮಲ್ಟಿಪಲ್ ಜಾಯಿಂಟ್ ಪೇಯ್ನ್ ಬರ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಫಸ್ಟ್ ಏನು ಅಂತಂದರೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ, RA ಟೆಸ್ಟ್ ಮಾಡಿಸಿ, ಅದ್ರ ಜೊತೆನಲ್ಲಿ ಯೂರಿಕ್ ಆಸಿಡ್ ಲೆವೆಲ್ಸ್ ನಿಮ್ಮದು ಬ್ಲಡಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡಿ. ಇನ್ ಕೇಸ್ ಇದರಲ್ಲಿ ಏನಾದರೂ ನಾರ್ಮಲ್ ಲೆವೆಲ್ಸ್ಗಿಂತ ಜಾಸ್ತಿ ಇದೆ ಅಂತಂದರೆ ಡೆಫಿನೆಟ್ ಆಗಿ ನೀವು ಇಂಟರ್ನಲ್ ಮೆಡಿಸಿನ್ಸ್ ಕೂಡ ತಗೊಳ್ಬೇಕಾಗುತ್ತೆ. ಬಿಕಾಸ್ ನಮ್ಮಲ್ಲಿ ಇರುವಂಥ ಟ್ರೀಟ್ಮೆಂಟ್ ಏನು ಅಂತಂದರೆ ಮಲ್ಟಿಪಲ್ ಜಾಯಿಂಟ್ಸಲ್ಲಿ ಪ್ರಾಬ್ಲಮ್ ಇದ್ದರೆ ಅಥವಾ ಬ್ಲಡ್ಡಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ ಅಥವಾ ಬ್ಲಡ್ಡಲ್ಲಿ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆಗಿ ಅದರಿಂದ ಪೇಯ್ನ್ ಬರ್ತಾ ಇದ್ದರೆ ನಮ್ಮದು ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟಿಂದ ಆ ಲೆವೆಲ್ಸನ್ನು ಕಡಿಮೆ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಇಂಟರ್ನಲ್ ಮೆಡಿಸಿನ್ಸ್ ತಗೊಳ್ಬೇಕಾಗತ್ತೆ. ಜೊತೆಯಲ್ಲಿ ಏನು ಅಂತಂದರೆ ಈ ಸಿಂಪ್ಟಮ್ಸನ್ನು ಕಡಿಮೆ ಮಾಡೋಕ್ಕೆ, ನೋವನ್ನು, ಸ್ವೆಲ್ಲಿಂಗನ್ನು ಕಡಿಮೆ ಮಾಡೋಕ್ಕೆ ಸಪ್ಲಿಮೆಂಟರಿ ಟ್ರೀಟ್ಮೆಂಟ್ ಥರ ನಮ್ಮಲ್ಲಿ ರೋಬೋಟಿಕ್ ಲೇಸರನ್ನು ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಏನು ಅಂತಂದರೆ ಒಂದ್ಸಲಿ ಬ್ಲಡ್ ಟೆಸ್ಟ್ ಮಾಡಿ ಆ ರಿಪೋರ್ಟ್ಸನ್ನು ತಗೊಂಡು ನಮ್ಮ ಸೆಂಟರ್ಗೆ ಭೇಟಿ ಮಾಡಿ. ಥ್ಯಾಂಕ್ ಯು ವಿಮಲಾ ಅವರೇ. ಡಾಕ್ಟರ್, ಇನ್ನು ಈ ಒಬೆಸಿಟಿಯಿಂದ ತುಂಬ ದಪ್ಪ ಆಗಿರ್ತಾರೆ, ಅವ್ರಿಗೆ ನಡೆಯೋಕ್ಕೂ ಆಗ್ತಾ ಇರಲ್ಲ, ಅಷ್ಟರ ಮಟ್ಟಿಗೆ ಕಾಲು ನೋವಾಗಿರ್ಬೋದು, ಬೆನ್ನು ನೋವಾಗಿರ್ಬೋದು ಬರ್ತಾ ಇರುತ್ತೆ. ಇಂಥವ್ರಿಗೆ ರೋಬೋಟಿಕ್ ಲೇಸರ್ ಥೆರಪಿ ಎಷ್ಟು ಸಹಾಯಕವಾಗುತ್ತೆ ಅಂತ? ಮೇಡಮ್, ಇದರಲ್ಲಿ ಏನಂತಂದರೆ ಇವಾಗ ಫಸ್ಟ್ ಆಫ್ ಆಲ್ ಕಾರಣನೇ ವೆಯ್ಟಿಂದ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದರೆ, ಇವಾಗ ವೆಯ್ಟ್ ಜಾಸ್ತಿ ಆಗೋದ್ರಿಂದ ಈ ವೆಯ್ಟ್ ನಿಮ್ಮದು ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಮಂಡಿಗಳ ಮೇಲೆ ಬೀಳೋದ್ರಿಂದ ಅಥವಾ ನಿಮ್ಮದು ಸ್ಪೈನಲ್ಲಿ ಸ್ಟ್ರೈನ್ ಮಾಡೋದ್ರಿಂದ ನಿಮಗೆ ನೋವು ಬರ್ತಾ ಇದೆ ಅಂತಂದರೆ ಡೆಫಿನೆಟ್ ಆಗಿ ಕಂಪ್ಲೀಟ್ ಟ್ರೀಟ್ಮೆಂಟ್ಗೆ ನಿಮ್ಮದು ವೆಯ್ಟ್ ಕೂಡ ಕಡಿಮೆ ಮಾಡಲೇಬೇಕಾಗುತ್ತೆ. ಬಿಕಾಸ್ ನಮ್ಮಲ್ಲಿ ಏನಂತಂದರೆ ನಮ್ಮಲ್ಲಿರೋ ಟ್ರೀಟ್ಮೆಂಟ್ ನಿಮಗೆ ನೋವನ್ನು ಕಡಿಮೆ ಮಾಡ್ಬೋದು. ಸೊ ಈ ನೋವು ಪ್ಲಸ್ ಸ್ವೆಲ್ಲಿಂಗ್ ಕಡಿಮೆ ಆಗ್ತಾ ಇದ್ದಂಗೆ ನಿಮಗೆ ನಡೆಯೋಕ್ಕೆ ಅಥವಾ ನಿಮ್ಮದು ಮೂಮೆಂಟ್ಸ್ಗಳು ಇನ್ನಷ್ಟು ಜಾಸ್ತಿ ಆಗ್ಬೋದು. ಸೊ ಇದರಿಂದ ವಾಕಿಂಗ್ ಆ ಥರ ಮಾಡಿಬಿಟ್ಟು ಸ್ವಲ್ಪ ಎಕ್ಸಸೈಸ್ ಮಾಡಿಬಿಟ್ಟು ನಿಮ್ಮದು ವೆಯ್ಟನ್ನು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡ್ಬೋದು. ಬಟ್ ಏನಂತಂದರೆ ವೆಯ್ಟನ್ನು ಅದೇ ಥರ ಇಟ್ಕೊಂಡು ವೆಯ್ಟ್ಗೆ ಏನು ಡಯಟಿಂಗ್ ಮಾಡಲ್ಲ, ಎಕ್ಸಸೈಸ್ ಮಾಡಲ್ಲ, ಆದರೆ ಕಂಪ್ಲೀಟಾಗಿ ಪೇಯ್ನ್ ಕ್ಲಿಯರ್ ಮಾಡಬೇಕು ಅಂತಂದರೆ ಅದು ಸ್ವಲ್ಪ ಕಷ್ಟ ಆಗಿರುತ್ತೆ. ಬಿಕಾಸ್ ಏನಂತಂದರೆ ಇವಾಗ ಹಲವಾರು ಜನ ಏನು ಅಂತಂದರೆ ವೆಯ್ಟ್ ಇರುತ್ತೆ, ಅವ್ರಿಗೆ ನಡೆಯೋಕ್ಕೆ ಆಗಲ್ಲ, ಬಿಕಾಸ್ ಪೇಯ್ನ್ ಜಾಸ್ತಿ ಇರುತ್ತೆ. ಸೊ ನಡೆದಿಲ್ಲ, ಎಕ್ಸಸೈಸ್ ಮಾಡಿಲ್ಲ ಅಂತಂದರೆ ಇನ್ನಷ್ಟು ಅವ್ರದ್ದು ವೆಯ್ಟ್ ಇನ್ನೂ ಜಾಸ್ತಿ ಆಗುತ್ತೆ, ಪೇಯ್ನ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಒಂದ್ಸಲಿ ಆ ಒಂದು ಸ್ಟೇಜ್ಗೆ ಬಂದ ಮೇಲೆ ಅದೊಂದು ವಿಷಯಸ್ ಸೈಕಲ್ ಆಗುತ್ತೆ. ವೆಯ್ಟ್ ಜಾಸ್ತಿ ಆಗ್ತಾ ಇದ್ದಂಗೆ ಮಂಡಿ ನೋವು ಜಾಸ್ತಿ ಆಗುತ್ತೆ, ಮಂಡಿ ನೋವು ಜಾಸ್ತಿ ಆಗೋದ್ರಿಂದ ನಡೆಯಲ್ಲ, ಮತ್ತೆ ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ಇದನ್ನು ಬ್ರೇಕ್ ಮಾಡೋಕ್ಕೆ ಡೆಫಿನೆಟ್ ಆಗಿ ಏನಂತಂದರೆ ಒಂದು ಇನಿಷಿಯೇಟಿವ್ ಥರ ತಗೊಳ್ಳೋಕ್ಕೆ, ಅವರಿಗೆ ಆ ಪೇಯ್ನನ್ನು ಕ್ಲಿಯರ್ ಮಾಡೋಕ್ಕೆ ಡೆಫಿನೆಟ್ ಆಗಿ ನಮ್ಮ ಸೆಂಟರ್ಗೆ ಭೇಟಿ ಮಾಡ್ಬೋದು. ನಮ್ಮಲ್ಲಿರುವಂಥ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಏನು ಅಂತಂದರೆ ಅಲ್ಲಿರುವಂಥ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಏನು ಸ್ಟ್ರೈನ್ ಆಗಿದೆ, ಮೂಳೆ ಸವೆತ ಆಗಿದೆ, ಅಲ್ಲಿ ಆ ಇನ್ಫ್ಲಮೇಷನ್ ಅಥವಾ ಸ್ವೆಲ್ಲಿಂಗನ್ನು ಕಡಿಮೆ ಮಾಡಿ ಅಲ್ಲಿ ಆ ಪೇಯ್ನನ್ನು ರಿಲೀವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಯಲ್ಲಿ ಫಿಸಿಯೋಥೆರಪಿ ಎಕ್ಸಸೈಸ್ ಕೂಡ ಇಲ್ಲಿ ಸಜೆಸ್ಟ್ ಮಾಡ್ತಾರೆ. ಸೊ ಆ ಎಕ್ಸಸೈಸ್ ಮಾಡೋದ್ರಿಂದ ನಿಧಾನಕ್ಕೆ ಜಾಯಿಂಟ್ ಸ್ಟೆಬಿಲಿಟಿ ಬರ್ತಾ ಇದ್ದಂಗೆ, ಪೇಯ್ನ್ ಕಡಿಮೆ ಆಗ್ತಾ ಇದ್ದಂಗೆ ಅವ್ರಿಗೆ ವಾಕಿಂಗ್ ಕೂಡ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಭಾಗ್ಯ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಭಾಗ್ಯ ಅವರೇ. ಭಾಗ್ಯ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್. ಹೇಳಿಮ್ಮ, ಮಾತನಾಡಿ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ ಡಾಕ್ಟರ್, ನಮಸ್ಕಾರ. ನಮಸ್ತೆ ಮೇಡಮ್, ಹೇಳಿ, ಏನು ತೊಂದರೆ ಇದೆ? ಮೇಡಮ್ ಸರ್, ಅದು ಮಂಡಿ ಇದೆಯಲ್ಲ, ಅಲ್ಲಿ ಸೈಡ್ ಅಲ್ಲಿ ಸ್ವಲ್ಪ ತುಂಬಾನೇ ನೋವಿದೆ. ಇವತ್ತಂತೂ ಬೆಳಗ್ಗೆಯಿಂದ ಕಾಲು ಎತ್ತಿಡಕ್ಕೂ ಆಗ್ತಾ ಇಲ್ಲ, ಅಷ್ಟು ನೋವು ಬರ್ತಾ ಇದೆ. ಯಾವ ಮಂಡಿನಲ್ಲಿದೆ ಮೇಡಮ್ ಈ ತರ ಪ್ರಾಬ್ಲಮ್? ಬಲಗಡೆ ಇದೆ ಸರ್. ಓಕೆ, ಎಷ್ಟು ವರ್ಷದಿಂದ ಇದೆ ಅಥವಾ ಎಷ್ಟು ತಿಂಗಳಿಂದ ಇದೆ? ಸುಮಾರು ದಿನದಿಂದ ಇತ್ತು. ಸೈಡ್ ಅಲ್ಲಿ ಒಂದೊಂದ್ ಸ್ವಲ್ಪ ಇಟ್ಕೊಂಡಂಗ ಆಗ್ತಿತ್ತು, ಮತ್ತೆ ಬಿಡ್ತಾ ಇತ್ತು. ಇವತ್ತು ಮಂಡಿ ಚಿಪ್ಪಲ್ಲಿ ತುಂಬಾ ನೋವಿದೆ, ಎತ್ತಿ ಹೆಜ್ಜೆ ಮಡಗಕ್ಕೂ ಆಗ್ತಾ ಇಲ್ಲ. ಓಕೆ ಮೇಡಮ್, ಏನ್ ಕೆಲಸ ಮಾಡ್ತಾ ಇದ್ದೀರಾ? ವೆಯ್ಟ್ ಎತ್ತೋದು, ಬಗ್ಗಿ ಕೆಲಸ ಮಾಡೋದೆಲ್ಲ ಏನಿಲ್ಲ ಸರ್, ಮನೇಲಿ ಹೌಸ್ ವೈಫ್. ಓಕೆ, ವೆಯ್ಟ್ ಏನಾದ್ರು ಜಾಸ್ತಿ ಆಗಿದೆ ಇತ್ತೀಚೆಗೆ ನಿಮ್ದು? ಇಲ್ಲ ಸರ್, ನಂದು 60 ಇದೆ ಅಷ್ಟೇ. ಓಕೆ, ಹಾ, ಸುಮಾರು ವರ್ಷದಿಂದ ಅಷ್ಟೇ ಇದೆ, ವೆಯ್ಟ್ ಏನ್ ಜಾಸ್ತಿ ಆಗಿಲ್ಲ. ಓಕೆ, ಹಾ ಹಾ ಮೇಡಮ್, ನಿಮ್ದು ಈ ಮಂಡಿನಲ್ಲಿರುವಂತ ನೋವು ಮೋಸ್ಟ್ಲಿ ಏನಂತಂದ್ರೆ ಮೂಳೆ ಸವೆತದಿಂದ ಬಂದಿರಬಹುದು. ಬಿಕಾಸ್ ಏನಂತಂದರೆ ದಿನನಿತ್ಯ ಮನೆ ಕೆಲಸ ಮಾಡೋದ್ರಿಂದ ಅಥವಾ ಓಡಾಡೋದ್ರಿಂದ, ಸ್ಟೆಪ್ ಹತ್ತೋದು, ಈ ಥರ ನಮ್ಮದು ಏನೇ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡ್ತಾ ಇರ್ತೀವಿ, ಅವಾಗೇನಂತಂದರೆ ಮೂಳೆಗಳಲ್ಲಿ ಪರಸ್ಪರ ಸವೆತ ಉಂಟಾಗಿ ಅದರಿಂದ ನಿಮ್ಗೆ ಈ ಥರ ಮಂಡಿ ನೋವು ಬಂದಿರ್ಬೋದು. ಸೊ ಇದನ್ನು ಕನ್ಫರ್ಮ್ ಮಾಡೋಕ್ಕೆ ಒಂದ್ಸಲಿ ಎಕ್ಸ್ರೇ ಮಾಡಿ, ಅದ್ರ ಜೊತೆಯಲ್ಲಿ ಏನಂತಂದರೆ ವೈಟಮಿನ್ ಡಿ ಹಾಗೂ ಕ್ಯಾಲ್ಸಿಯಮ್ದು ಟೆಸ್ಟ್ ಮಾಡಿ ಯಾವುದೇ ಲ್ಯಾಬಲ್ಲಿ ಹೋದರೂ ಕೂಡ ಅಲ್ಲಿ ಮಾಡ್ತಾರೆ. ಸೊ ಈ ರಿಪೋರ್ಟ್ಸ್ಗಳನ್ನು ತೊಗೊಂಡು ಬನ್ನಿ. ನಮ್ಮಲ್ಲಿ ಏನಂತಂದರೆ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಏನು ಸ್ಪೆಸಿಫಿಕ್ ಆಗಿ ನಿಮಗೆ ಎಲ್ಲಿ ನೋವು ಬರ್ತಾ ಇದೆ ಆ ಪರ್ಟಿಕ್ಯುಲರ್ ಲೆವೆಲಲ್ಲಿ ಏನು ಅಂತಂದರೆ ಹೀಲಿಂಗನ್ನು ಇನ್ನಷ್ಟು ಜಾಸ್ತಿ ಮಾಡಿ ಆ ಪೇಯ್ನನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡೋಕ್ಕೆ ಇದರಲ್ಲಿ ಸಾಧ್ಯವಿದೆ. ಸೊ ಇದ್ರ ಜೊತೆಯಲ್ಲಿ ಏನು ಅಂತಂದರೆ ಒಂದ್ಸಲಿ ಪೇಯ್ನ್ ಕಡಿಮೆ ಬಂತು ಅಂತಂದಾಗ ನಿಮ್ಗೆ ಇಲ್ಲಿ ಎಕ್ಸಸೈಸ್ಗಳನ್ನು ಹೇಳ್ಕೊಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ಏನು ಅಂತಂದರೆ ಒಂದ್ಸಲಿ ಎಕ್ಸ್ರೇ ಮಾಡಿಸಿ, ಟೋಟಲ್ ಕ್ಯಾಲ್ಸಿಯಂ ಹಾಗೂ ವೈಟಮಿನ್ ಡಿದು ಟೆಸ್ಟ್ ಮಾಡಿಸಿ ಆ ರಿಪೋರ್ಟ್ಸನ್ನು ತೊಗೊಂಡು ಬನ್ನಿ. ನಮ್ಮ ಸೆಂಟ್ರಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ಸೆಟ್ಟಿಂಗ್ಸ್ ಇದೆ, ಇದಕ್ಕೆ ಇಷ್ಟು ಟ್ರೀಟ್ಮೆಂಟ್ ಮಾಡಬೇಕು ಅಂತ, ಅದರಿಂದ ಕಂಪ್ಲೀಟ್ ಆಗಿ ಇದನ್ನು ವಾಸಿ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಭಾಗ್ಯ ಅವರೇ. ಮತ್ತೊಬ್ರು ಕಾಲರ್ ಸಿದ್ದು ಯಾದಗಿರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸಿದ್ದು ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಹಲೋ, ನಮ್ಮ ಸ್ವಲ್ಪ ಕತ್ತು ನೋವು ಹತ್ರ, ಅದಕ್ಕೋಸ್ಕರ ಫೋನ್ ಮಾಡಿದೆ ಸರ್. ಇದು ಎಷ್ಟು ಟೈಮಿಂದ ಇದೆ ಸರ್ ನಿಮ್ಗೆ ಈ ಥರ ಪ್ರಾಬ್ಲಮ್? ಏನು ಸರ್? ಎಷ್ಟು ವರ್ಷದಿಂದ ಇದೆ ಕತ್ತು ನೋವು? ಈಗ ಒಂದು 4-5 ವರ್ಷ ಆಯ್ತು ಸರ್. 4-5 ವರ್ಷ. ಎಲ್ಲಾದರೂ ಟ್ರೀಟ್ಮೆಂಟ್ ಮಾಡಿದ್ದೀರಾ? ಇಲ್ರಿ ಸರ್. ಎಲ್ಲೂ ತೋರಿಸಿಲ್ಲ? ಯಾವ್ದಾದ್ರು ಡಾಕ್ಟರ್ನ ಕನ್ಸಲ್ಟ್ ಏನು ಮಾಡಿಲ್ಲ?
ಇಲ್ರಿ ತೋರ್ಸಿಲ್ರಿ ನಾವು. ಸರ್ ಇದು ಕತ್ತಿಂದ ಕೈಗಳಿಗೆ ಜೋಮ್ ಏನಾದ್ರು ಬರುತ್ತಾ, ಭುಜಗಳಿಗೆ ನೋವು ಬರೋದು ಆ ಥರ ಏನಾದ್ರು ಇದೆಯಾ? ಅವೇನ್ ಬರಲ್ರಿ, ಯಾವಾಗ ಮಕ್ಕನ ಒಂದ್ ಬರತ್ರಿ. ಹಾ ಹಾ ಹಾ. ಸರ್ ಇದು ಏನಾದ್ರು ವೆಯ್ಟ್ ಎತ್ತೋದು ಆ ಥರ ಕೆಲಸ ಮಾಡ್ತೀರಾ ನೀವು? ಇಲ್ರಿ ವೇಟ್ ಎತ್ತಲ್ರಿ. ಇಲ್ಲ, ಬಟ್ ಹೆಂಗೆ ಬಂದಿದೆ, ಏನಾದ್ರು ಬಿದ್ದಿರೋದು ಆ ಥರ ಏನಾದ್ರು ನೆನಪಿದ್ಯಾ? ಇಲ್ರಿ ಸರ್, ಬಿದ್ದು ಏನಿಲ್ಲ ಸರ್. ಇದು ಏನೂ ಇವಾಗ ಸ್ಟ್ರೈನ್ ಆಗಿಲ್ಲ ಅಥವಾ ಬಿದ್ದಿಲ್ಲ ಅಂದ್ರೂ ನೋವು ಬರ್ತಾ ಇದೆ ಅಂತಂದ್ರೆ ಅದು ಏನು ಕಾರಣಕ್ಕೆ ಆ ನೋವು ಬರ್ತಾ ಇದೆ ಅಂತ ಫಸ್ಟ್ ಕಂಡು ಹಿಡಿಬೇಕಾಗತ್ತೆ. ಅದ್ರ ತಕ್ಕಂತೆಯೇ ನಮಗೆ ಟ್ರೀಟ್ಮೆಂಟ್ ಕೂಡ ಮಾಡ್ಬೋದು. ಬಿಕಾಸ್ ಏನಂತಂದ್ರೆ ಒಂದು ಕತ್ತಲ್ಲಿ ನೋವು ಬರ್ತಾ ಇದೆ ಅಂತಂದ್ರೆ ಇದಕ್ಕೆ ಹಲವಾರು ಕಾರಣ ಇರ್ಬೋದು. ಇವಾಗ ಮಸಲ್ಸಲ್ಲಿ ಏನಾದರೂ ಸ್ಟಿಫ್ನೆಸ್ ಬಂದರೆ, ಮಸಲ್ಸಲ್ಲಿ ನೋವು ಬಂದರೆ, ಅಥವಾ ಅಲ್ಲೆಲ್ಲಾದರೂ ಡಿಸ್ಕ್ ಬಲ್ಜ್ ಆಗಿದ್ರೆ, ಈ ಥರ ಹಲವಾರು ಕಾರಣದಿಂದ ನಿಮಗೆ ಪ್ರಾಬ್ಲಮ್ ಬಂದಿರ್ಬೋದು. ಸೊ ಫಸ್ಟ್ ಒಂದು MRI ಮಾಡಿಸಿ ಆ MRIಗೆ ತಕ್ಕಂತೆ ನಾವು ಯಾವ ಥರ ಡಿಸ್ಕ್ ಬಲ್ಜ್ ಇದೆಯಾ ಅಥವಾ ಅಲ್ಲೇನಾದರೂ ಮಸಲ್ಸಲ್ಲಿ ಮಾತ್ರ ತೊಂದರೆ ಇದೆಯಾ ಅಂತ ನೋಡಿಬಿಟ್ಟು ನಿಮಗೆ ಟ್ರೀಟ್ಮೆಂಟ್ ಹೆಂಗೆ ಬೇಕೋ ಅದನ್ನು ಸಜೆಸ್ಟ್ ಮಾಡ್ತೀವಿ. ಅದ್ರ ಜೊತೆ ಇಲ್ಲಿ ನಿಮಗೆ ವ್ಯಾಯಾಮ ಕೂಡ ಹೇಳ್ತಾರೆ. ಸೊ ಅದಕ್ಕೆ ಫ್ಯೂಚರ್ನಲ್ಲಿ ನಿಮ್ಗೆ ಈ ಥರ ಪ್ರಾಬ್ಲಮ್ ಬರೋಕ್ಕೆ ಚಾನ್ಸಸ್ ಇಲ್ಲ. ಥ್ಯಾಂಕ್ ಯು ಸಿದ್ದು ಅವರೇ. ಮತ್ತೊಬ್ರು ಕಾಲರ್ ಧನ್ಪಾಲ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಹೇಳಿ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಹೇಳಿ, ಏನು ತೊಂದರೆ ಇದೆ? ಡಿಸ್ಕ್ ಆಗಿತ್ತು ಸರ್. ಓಕೆ. MRI ಎಲ್ಲ ಮಾಡ್ತಿದ್ದೀವಿ. ಓಕೆ. L4 and L5 ಇದೆ ಅಂತ ಹೇಳಿದ್ದಾರೆ. ಓಕೆ. ವಿಕ್ಟೋರಿಯಾದಲ್ಲಿ ಆಸ್ಪತ್ರೆಗೆ ಹೇಳಿದ್ರು, ಆಪರೇಷನ್ ಹೇಳಿ, ಸರ್ಜರಿಗೆ ಹೇಳಿದ್ರು. ಓಕೆ. ಹಾಂ ಹಾಂ ಹಾಂ. ಸರ್ ಇದು ಎಷ್ಟು ವರ್ಷದಿಂದ ಇದೆ ಸರ್ ನಿಮ್ಗೆ ಈ ಥರ ಪ್ರಾಬ್ಲಮ್? 6 ವರ್ಷದಿಂದ. 6 ವರ್ಷದಿಂದ. ಎಲ್ಲಾದರೂ ಬಿದ್ದಿದ್ದೀರಾ ನೀವು? ಬಿದ್ದಿದೆ ಸರ್. ಬಿದ್ದ ಮೇಲೆ ನಿಮಗೆ ಪೇಯ್ನ್ ಸ್ಟಾರ್ಟ್ ಆಗಿದೆಯಾ, ಹೆಂಗೆ? ಬಿದ್ದ ಮೇಲೆ ಸರ್. ಓಕೆ ಸರ್. ಯಾವುದಾದ್ರು ಕಾಲ್ಗೆ ಜೋಮ್ ಬರೋದು ಅಥವಾ ನರ ಸೆಳೆತ ಬರೋದು ಆ ಥರ ಏನಾದರೂ ಲಕ್ಷಣ ಇದೆಯಾ? 2 ಕಾಲ್ಗೂ ಬರುತ್ತೆ. 2 ಕಾಲ್ಗೂ ಬರುತ್ತೆ. ಸೊ 6 ವರ್ಷದಿಂದ ಏನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ ಸರ್? ನೀವೇನಾದರೂ ಇದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ? ಅದೇ ಅವ್ರು ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಸರ್ ವಿಕ್ಟೋರಿಯಾದಲ್ಲಿ. ಹಾಂ ಹಾಂ. ಸರಿ, ಇವಾಗ 6 ವರ್ಷದಿಂದ ನೀವು ಟ್ಯಾಬ್ಲೆಟ್ಸ್ ತಗೊಂಡ್ರು ಕೂಡ ಆ ಪೇಯ್ನ್ ಕಡಿಮೆ ಆಗಿಲ್ಲ ಅಂತಂದರೆ ಡೆಫಿನೆಟ್ ಆಗಿ ಇದರಲ್ಲಿ ಏನು ಅರ್ಥ ಮಾಡ್ಕೊಳ್ಬೋದು ಅಂತಂದರೆ ಏನು ಕಾರಣದಿಂದ ನಿಮಗೆ ತೊಂದರೆ ಬರ್ತಾ ಇದೆ ಆ ಕಾರಣ ಅಡ್ರೆಸ್ ಆಗ್ತಾ ಇಲ್ಲ. ಇವಾಗ ಆಲ್ರೆಡಿ ನೀವು ಹೇಳ್ದಂಗೆ L4 L5ನಲ್ಲಿ ಡಿಸ್ಕ್ ಬಲ್ಜ್ ಇದೆ. ಸೊ ಈ ಡಿಸ್ಕ್ ನಾರ್ಮಲ್ ಜಾಗದಿಂದ ಒಂದ್ಸಲಿ ಜರುಗ್ಬಿಟ್ರೆ ಅಲ್ಲಿರುವಂಥ ನರದ ಮೇಲೆ ಒತ್ತಡ ಹಾಕ್ತಾ ಇದೆ. ಸೊ ಇದರಿಂದ ನಿಮಗೆ ಸೊಂಟದಿಂದ ಕಾಲ್ಗಳಿಗೆ ಜೋಮ್ ಬರೋದು ಅಥವಾ ನರ ಸೆಳೆತ ಥರ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಇದಕ್ಕೆ ನಿಮಗೆ ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ಮಾಡಬೇಕು ಅಂತಂದರೆ ಏನು ಕಾರಣದಿಂದ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ? ಸೊ ನಿಮ್ಮ ಇದರಲ್ಲಿ L4 L5ನಲ್ಲಿ ಬಲ್ಜ್ ಆಗಿರುವಂಥ ಡಿಸ್ಕ್ ನರದ ಮೇಲೆ ಒತ್ತಡ ಹಾಕ್ತಾ ಇದೆ. ಸೊ ಈ ಡಿಸ್ಕನ್ನು ನಾರ್ಮಲ್ ಜಾಗದಲ್ಲಿ ಮಾಡಿ ಆ ನರದ ಮೇಲೆ ಬೀಳ್ತಿರುವಂಥ ಒತ್ತಡ ಏನಿದೆ, ಪ್ರೆಷರ್ ಏನಿದೆ, ಅದನ್ನು ಕಡಿಮೆ ಮಾಡಬೇಕು. ಸೊ ಈ ಟ್ರೀಟ್ಮೆಂಟ್ ನಮ್ಮಲ್ಲಿ ಸ್ಪೈನಲ್ ಡಿಕಂಪ್ರೆಷನ್ ಅಂತ ಒಂದು ಮೆಷಿನ್ ಇದೆ, ಅದು DOC ಅಂತ ಒಂದು ಮೆಷಿನ್ ಇದೆ. ಸೊ ಇದರಿಂದ ಸ್ಪೈನಲ್ ಡಿಕಂಪ್ರೆಷನ್ ಅಂತ ಒಂದು ಟ್ರೀಟ್ಮೆಂಟ್ ಮಾಡಿ ಆ ಬಲ್ಜ್ ಆಗಿರುವಂಥ ಡಿಸ್ಕನ್ನು ನಾರ್ಮಲ್ ಜಾಗದಲ್ಲಿ ಮಾಡಿ ಆ ನರದ ಮೇಲೆ ಬೀಳ್ತಿರುವಂಥ ಒತ್ತಡ ಏನಿದೆ ಅದನ್ನು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಸ್ಪೆಸಿಫಿಕ್ ಆಗಿ ಸೆಟ್ಟಿಂಗ್ಸ್ ಇದೆ ಸರ್. ನಿಮ್ಮ ಏನು ಅಂತಂದರೆ ಇವಾಗ 1 hour ಥರ ಟ್ರೀಟ್ಮೆಂಟ್ ನಮ್ಮ ಸೆಂಟ್ರಲ್ಲಿ ಮಾಡ್ತೀವಿ. ಸೊ ಇದ್ರ ಜೊತೆಯಲ್ಲಿ ಒಂದ್ಸಲಿ ನಿಮ್ಮದು 50% ಪೇಯ್ನ್ ಕಡಿಮೆ ಆಯಿತು ಅಂತಂದಾಗ ಇಲ್ಲಿ ಎಕ್ಸಸೈಸ್ ಕೂಡ ಹೇಳ್ಕೊಡ್ತೀವಿ. ಸೊ ಈ ಎಕ್ಸಸೈಸನ್ನು ಫ್ಯೂಚರಲ್ಲಿ ಮಾಡ್ತಾ ಇದ್ದಾಗ ನಿಮ್ಮದು ಪೇಯ್ನನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ನಿಮ್ಮದು MRI ರಿಪೋರ್ಟ್ಸ್ ಏನಿದೆ ಅದು ತಗೊಂಡು ನಮ್ಮ ಸೆಂಟರ್ಗೆ ಒಂದ್ಸಲಿ ಭೇಟಿ ನೀಡಿ ಇದನ್ನು ಕಂಪ್ಲೀಟಾಗಿ ನಿಮಗೆ ಕ್ಲಿಯರ್ ಮಾಡ್ಕೊಳ್ಬೋದು. ಧನ್ಯವಾದಗಳು ಧನ್ಪಾಲ್ ಅವರೇ. ಡಾಕ್ಟರ್, ಇನ್ನು ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿನ ಡಿಸ್ಕ್ ಪ್ರಾಬ್ಲಮಿಗೆ ಮಾತ್ರ ಕೊಡಲಾಗುತ್ತಾ ಅಥವಾ ಬೇರೆ ನೋವು ಅಂದರೆ ಮಂಡಿ ನೋವಾಗಿರ್ಬೋದು ಅಥವಾ ಕೈ ನೋವಾಗಿರ್ಬೋದು, ಈ ಥರ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಇದಕ್ಕೆಲ್ಲ ಕೊಡ್ತೀರಾ? ಇದರ ಪ್ರೊಸೀಜರ್ ಹೇಗಿರುತ್ತೆ? ಮೇಡಮ್, ಸ್ಪೈನಲ್ ಡಿಕಂಪ್ರೆಷನ್ ಅಂದರೆ ಇದು ಒಂದು ನಾನ್ ಸರ್ಜಿಕಲ್ ಪ್ರೊಸೀಜರ್ ಆಗಿದೆ. ಇವಾಗ ಡಿಸ್ಕ್ ಬಲ್ಜ್ ಕೇಸಸ್ಗಳನ್ನು ಟ್ರೀಟ್ ಮಾಡುವಂಥ ಒಂದು ಟ್ರೀಟ್ಮೆಂಟ್ ಪ್ರೊಸೀಜರ್ ಆಗಿದೆ. ಸೊ ಇದೇನಂತಂದರೆ ಹಲವಾರು ಇವಾಗ ಕಾಯಿಲೆಗಳು ಹೆಂಗೆ ಅಂತಂದರೆ ಇವಾಗ ಸೊಂಟದಿಂದ ಕಾಲುಗಳಿಗೆ ನೋವು ಬರ್ತಾ ಇದೆ ಅಥವಾ ಕತ್ತಿಂದ ಕೈಗಳಿಗೆ ನೋವು ಬರ್ತಾ ಇದೆ, ಜೋಮ್ ಬರ್ತಾ ಇದೆ ಅಂತಂದರೆ ಇದ್ರ ಮೂಲ ಕಾರಣ ಆ ಡಿಸ್ಕ್ ಬಲ್ಜ್ ಆಗಿರೋದ್ರಿಂದ ಇರುತ್ತೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಆ ಡಿಸ್ಕನ್ನೇ ನಾರ್ಮಲ್ ಜಾಗದಲ್ಲಿ ಮಾಡಿದ್ರೆ, ಅಲ್ಲಿಂದ ಹೊರಬರುವಂಥ ನರಗಳ ಮೇಲೆ ಬೀಳ್ತಿರುವಂಥ ಒತ್ತಡನ ಕಡಿಮೆ ಮಾಡಿದ್ರೆ ಡೆಫಿನೆಟ್ ಆಗಿ ಕಾಲುಗಳಿಗೆ ಬರ್ತಿರುವಂಥ ನೋವು, ಉರಿ ಅಥವಾ ಜೋಮ್ ಏನಿದೆ ಈ ಸಿಂಪ್ಟಮ್ಸ್ಗಳು ಕೂಡ ಕಡಿಮೆ ಆಗುತ್ತೆ. ಸೊ ಈ ಟ್ರೀಟ್ಮೆಂಟ್ ಹೆಂಗೆ ಅಂತಂದರೆ DOC ಅಂತ ಒಂದು ಮೆಷಿನ್ ಇದೆ, US ಇಂದ ಇಂಪೋರ್ಟ್ ಮಾಡಿರುವಂಥ ಮೆಷಿನ್. ಸೊ ಇದು ನಮ್ಮಲ್ಲಿರುವಂಥ 2 ಮೆಷಿನ್ಗಳು ಕೂಡ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿರುವಂಥ ಮೆಷಿನ್ಗಳಾಗಿದೆ. ಸೊ ಇದರಲ್ಲಿ ಪೇಷಂಟನ್ನು ಮಲಗಿಸಿ ಅವ್ರದ್ದು ಸೊಂಟನ ಸ್ಟ್ರ್ಯಾಪ್ ಮಾಡಿ ಈ DOC ಮೆಷಿನ್ ಏನಿದೆ ಇದರದ್ದು ಎಂಟೈರ್ ಮೂವ್ಮೆಂಟ್ಸ್ ಒಂದು ಕಂಪ್ಯೂಟರ್ ಕನೆಕ್ಟ್ ಮಾಡ್ತಾ ಇರುತ್ತೆ, ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಆ ಕಂಪ್ಯೂಟರ್ ಸ್ಕ್ರೀನಲ್ಲಿ ಯಾವ ಲೆವೆಲಲ್ಲಿ ಇವ್ರಿಗೆ ಡಿಸ್ಕ್ ಬಲ್ಜ್ ಇದೆ, ಇದು ಎಷ್ಟರ ಮಟ್ಟಿಗೆ ಇದೆ ಅಂತ ಅದನ್ನು ಎಂಟರ್ ಮಾಡಿ, ಪ್ಲಸ್ ಅವ್ರದ್ದು ಶರೀರ ತೂಕದ್ದು 3ರಲ್ಲಿ 1 ಭಾಗನ ಅದರಲ್ಲಿ ಎಂಟರ್ ಮಾಡಿದ ತಕ್ಷಣ ಆ ಮೆಷಿನ್ ಒಂದು ಪ್ರೋಗ್ರಾಮ್ ಮಾಡುತ್ತೆ ಇವ್ರಿಗೆ ಎಷ್ಟು ಮಟ್ಟಿಗೆ ಸ್ಟ್ರೆಚ್ ಮಾಡಬೇಕು, ಎಷ್ಟು ಮಟ್ಟಿಗೆ ಪ್ರೆಷರ್ ಹಾಕಬೇಕು ಅಂತ. ಸೊ ನಾವು ಎಂಟರ್ ಮಾಡಿರುವಂಥ ಲೆವೆಲ್ ಏನಿದೆ ಆ ಲೆವೆಲಲ್ಲಿ ಸ್ಲೈಟಾಗಿ ಇದು ಮಿಷಿನ್ ಸ್ಟ್ರೆಚ್ ಮಾಡಿ ಒಂದು ನೆಗೆಟಿವ್ ಪ್ರೆಷರನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಇದರಿಂದ ಆ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರೋದ್ರಿಂದ ಬಲ್ಜ್ ಆಗಿರುವಂಥ ಡಿಸ್ಕ್ ನಾರ್ಮಲ್ ಜಾಗದಲ್ಲಿ ಬರುತ್ತೆ. ಸೊ ಇದೇನಂತಂದರೆ ಯಾವುದೇ ಪೇಯ್ನ್ ಇಲ್ಲದೇ, ಯಾವುದೇ ಸರ್ಜಿಕಲ್ ಪ್ರೊಸೀಜರ್ ಇಲ್ಲದೆ ಕಂಪ್ಲೀಟಾಗಿ ನಿಮಗೆ ಆ ಪ್ರಾಬ್ಲಮ್ ಏನಿದೆ ಅದ್ರ ಕೋರ್ ಇಶ್ಯೂ ಏನು ಕಾರಣ ಇದೆ ಅದನ್ನು ಟ್ರೀಟ್ ಮಾಡೋದ್ರಿಂದ ನಿಮಗೆ ಫ್ಯೂಚರಲ್ಲಿ ಕೂಡ ಪದೇ ಈ ಥರ ಪ್ರಾಬ್ಲಮ್ ಬರಲ್ಲ. ಒಂದ್ಸಲಿ ಪೇಯ್ನ್ ಕಡಿಮೆ ಆಗ್ತಾ ಇದ್ದಂಗೆ ಏನು ಅಂತಂದರೆ ಇಲ್ಲಿ ನಿಮಗೆ ಫಿಸಿಯೋಥೆರಪಿ ಎಕ್ಸಸೈಸ್ಗಳನ್ನು ಸಜೆಸ್ಟ್ ಮಾಡ್ತಾರೆ. ಇದು ಮಾಡಿ ನಿಮ್ದೇನು ಅಂತಂದರೆ ಕಂಪ್ಲೀಟಾಗಿ ಈ ಪ್ರಾಬ್ಲಮ್ ಏನಿದೆ ಅದನ್ನು ವಾಸಿ ಮಾಡ್ಕೊಳ್ಬೋದು.
ಓಕೆ ಡಾಕ್ಟರ್, ಇನ್ನು ಕೆಲವೊಬ್ಬೊಬ್ಬರಿಗೆ ಕೂತಲ್ಲೇ ಕಾಲು ಜೋಮ್ ಬರೋದು ಅಥವಾ ಮಲಗಿದ ಒಂದು ಕಡೆ ಫುಲ್ ಜೋಮ್ ಬರೋದು ಈ ರೀತಿ ಆಗ್ತಾ ಇರುತ್ತೆ. ಇದೆಲ್ಲ ಡಿಸ್ಕ್ ಪ್ರಾಬ್ಲಮ್ ಸಿಂಪ್ಟಮ್ಸ್ ಅಂತ ನೀವು ಹೇಳ್ತೀರಾ? ಮೇಡಮ್ ಇದೇನಂತಂದ್ರೆ ಒಂದ್ಸಲಿ ಪೇಯ್ನ್ ರೇಡಿಯೇಟ್ ಆಗ್ತಾ ಇದೆ ಅಂತಂದ್ರೆ ಡೆಫಿನೆಟ್ ಆಗಿ ಏನಂತಂದ್ರೆ ಇವಾಗ ಸೊಂಟದಿಂದ ಕಾಲುಗಳಿಗೆ ನರ ಸೆಳ್ತಾ ಬರ್ತಾ ಇದೆ, ತೊಡೆಗಳಿಗೆ ಏನೋ ನರ ಸೆಳ್ತಾ ಬರ್ತಾ ಇದೆ, ಅಥವಾ ಕತ್ತಿಂದ ಭುಜಗಳಿಗೆ ಏನೋ ನರ ಸೆಳ್ತಾ ಬರ್ತಾ ಇದೆ, ಕೈಗಳಿಗೆ ಬೆರಳುಗಳಲ್ಲಿ ಜೋಮ್ ಬರ್ತಾ ಇದೆ. ಸೊ ಇದೆಲ್ಲ ಡೆಫಿನೆಟ್ ಆಗಿ ಏನಂತಂದ್ರೆ ಅಲ್ಲಿ ಡಿಸ್ಕ್ ಬಲ್ಜ್ ಆಗಿರೋಕ್ಕೆ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಸೊ ಇದನ್ನ ಕನ್ಫರ್ಮ್ ಮಾಡೋಕ್ಕೆ ಏನಂತಂದ್ರೆ ಒಂದ್ಸಲಿ MRI ಮಾಡಿಸಿದ್ರೆ ನಿಮಗೂ ಕೂಡ ಕ್ಲಿಯರ್ ಆಗುತ್ತೆ. ಬಿಕಾಸ್ ಹಲವಾರು ಇವಾಗ ಪೇಷಂಟ್ಸ್ಗಳು ಕಾಲ್ ಮಾಡಿದವರು ಕೂಡ ಹೆಂಗೆ ಅಂತಂದ್ರೆ ಒಂದು 3 ಇಯರ್ಸಿಂದ 6 ಇಯರ್ಸಿಂದ ಕೆಲವರು 10 ಇಯರ್ಸಿಂದ ಇದೇ ಥರ ಪ್ರಾಬ್ಲಮಿಂದ ಬಳಲ್ತಾ ಇರ್ತಾರೆ. ಸೊ ಅವ್ರ ಟೆಂಪರರಿ ರಿಲೀಫ್ಗೋಸ್ಕರ ಏನಂತಂದರೆ ಪೇಯ್ನ್ ಕಿಲ್ಲರ್ಸು ಅಥವಾ ಏನಾದರೂ ಆಯಿಂಟ್ಮೆಂಟ್ ಹಚ್ಚೋದು ಈ ಥರದನ್ನು ಇಗ್ನೋರ್ ಮಾಡ್ತಾ ಇರುತ್ತೆ. ಸೊ ಆಲ್ಮೋಸ್ಟ್ ಒಂದು 5 ಇಯರ್ಸ್ 10 ಇಯರ್ಸಿಂದ ಪ್ರಾಬ್ಲಮ್ ಕ್ಲಿಯರ್ ಆಗ್ತಾ ಇಲ್ಲ ಅಂತಂದರೆ ಅದು ಏನು ಕಾರಣದಿಂದ ಪ್ರಾಬ್ಲಮ್ ಬರ್ತಾ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ನಮ್ಮಲ್ಲಿ ಯಾವ ಕಾರಣದಿಂದ ಪ್ರಾಬ್ಲಮ್ ಬರ್ತಾ ಇದೆ ಅದನ್ನು ನಾವು ಕಂಪ್ಲೀಟಾಗಿ ಟ್ರೀಟ್ ಮಾಡ್ತಾ ಇದ್ದೀವಿ. ಓಕೆ ವೀಕ್ಷಕರೇ, ಇನ್ನು ನೀವು ಕೂಡ ರೋಬೋಟಿಕ್ ಲೇಸರ್ ಥೆರಪಿ ಅಥವಾ ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿಯನ್ನು ತಗೊಳ್ಬೇಕಾದ್ರೆ ಈ ಅಡ್ರೆಸ್ ಮತ್ತು ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಗೌತಮ್ ಎಂ ಆಸ್ಪತ್ರೆ, ನಂಬರ್ 163/1, 2ನೇ ಮಹಡಿ, 9ನೇ ಮುಖ್ಯ ರಸ್ತೆ, 15ನೇ ಕ್ರಾಸ್, ಜಯನಗರ, 3ನೇ ಬ್ಲಾಕ್, ಮಲಬಾರ್ ಗೋಲ್ಡ್ ಎದುರುಗಡೆ, ಬೆಂಗಳೂರು 560011. ಇನ್ನು ಫೋನ್ ನಂಬರ್ಸ್ ಹೀಗಿದೆ: 08049202225, ಮತ್ತೊಂದು ದೂರವಾಣಿ ಸಂಖ್ಯೆ 08033512491. ಡಾಕ್ಟರ್, ಇನ್ನು ಕಾರ್ಯಕ್ರಮದಲ್ಲಿದ್ದು ಈ ಜಾಯಿಂಟ್ ಪೇನ್ ಆಗಿರ್ಬೋದು ಅಥವಾ ಬೆನ್ನೋವು ಆಗಿರ್ಬೋದು, ಡಿಸ್ಕ್ ಪ್ರಾಬ್ಲಮ್ಗೆ ಈ ಥೆರಪಿಗಳು ಎಷ್ಟು ಉಪಯೋಗವಾಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನಿನ್ನೆ ಈ ಪ್ರಶ್ನೆಗಳನ್ನು ನಾವು ತೋರಿಸ್ತಾ ಇದ್ವಿ. ಭಾರತದಲ್ಲಿ ಕಪ್ಪು ಹಣ ಇದೆ ಅಂತ ನಿಮ್ಗೆ ಅನಿಸತ್ತಾ ಅಂದ್ರೆ ಹೌದು ಅಂತಾರೆ 98. ಆಬ್ವಿಯಸ್ಲಿ ಇಲ್ಲ ಅನ್ನಕ್ಕಾಗಲ್ಲ ಯಾರುವೆ. ಮಾರಕ ಭ್ರಷ್ಟಾಚಾರ ಇಲ್ಲ ಅಂದಿರೋ 2% ಮಹಾಮಹಿಮರನ್ನ, ಪುಣ್ಯಾತ್ಮರನ್ನ, ಅದು ಎಂತಹ ಶ್ರೇಷ್ಠ ವ್ಯಕ್ತಿಗಳಿರಬೇಕು, ಅವರನ್ನ ನಾನು ಭೇಟಿ ಮಾಡಬೇಕು ಅನಿಸ್ತಿದೆ ಸಿಕ್ಕಿದ್ರೆ. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಏನು ಅಂತ ನೋಡೋಣ ಬನ್ನಿ.